ಯಡಿಯೂರಪ್ಪ ಅವರ ವಿರುದ್ಧ ಏನೇನೇ ಹುನ್ನಾರಗಳನ್ನ ಮಾಡಿದ್ರೂ ಕೂಡ ವಿಜೇಂದ್ರ ಅವರು ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಆ ಕುರಿತ ಡೀಟೇಲ್ಸ್ ಕೂಡ ಬರ್ತಾ ಇದೆ ನೋಡಿ. ಯಡಿಯೂರಪ್ಪ ಅವರನ್ನ ರಾಜಕೀಯವಾಗಿ ಮುಗಿಸೋ ನಡೆದಿತ್ತಂತೆ ಷಡ್ಯಂತ್ರ, ಅವ್ರನ್ನ ಮುಗಿಸ್ಬಿಡಬೇಕು, ರಾಜಕೀಯವಾಗಿ ಅವ್ರನ್ನ ರಾಜಕೀಯದಿಂದ ದೂರ ಮಾಡಿಬಿಡಬೇಕು ಅಂತ. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರೇ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಕೆಲವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ಆಗಿತ್ತಂತೆ ಹಿಂಗಂತ ವಿಜೇಂದ್ರ ಅವರೇ ಪ್ರಸ್ತಾಪ ಮಾಡಿದ್ದಾರೆ. BSY ಅವರಿಗೆ ಬೆನ್ನು ತೋರಿಸಿ ಓಡಿ ಹೋಗದೆ ಸವಾಲನ್ನ ಎದುರಿಸಿದ್ದಾರೆ. ರಾಜಕೀಯ ವೈರಿಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ತಿರುಗೇಟು ಕೊಟ್ಟಿದ್ದು, ತುಮಕೂರಲ್ಲಿ ಆಗಿರುವಂತಹ ಧನುರ್ಮಾಸದ ಇಷ್ಟಲಿಂಗ ಪೂಜೆಯಲ್ಲೇ ವಿಜೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಧರ್ಮ ಜಾಗೃತಿ ಸಮಾರಂಭದಲ್ಲಿ ರಾಜಕೀಯ ವಿರೋಧಿಗಳಿಗೆ ಈ ರೀತಿ ವಿಜೇಂದ್ರ ಅವರು ತಿರುಗೇಟು ಕೊಟ್ಟಿದ್ದು, BSY ರಾಜಕೀಯ ಸವಾಲುಗಳನ್ನ ಮೆಟ್ಟಿ ನಿಂತಿದ್ದನ್ನ ಅವರ ಮಗನಾಗಿ ನಾನು ಕೂಡ ನೋಡಿದ್ದೇನೆ ಹತ್ತಿರದಿಂದ. ಸಮಸ್ಯೆ ಬಂದಾಗ ಬೆನ್ನು ತೋರಿಸಿ ಯಡಿಯೂರಪ್ಪನವರು ಓಡಿ ಹೋಗೋ ಕೆಲಸ ಮಾಡಲಿಲ್ಲ ಯಾವತ್ತೂ ಕೂಡ. ಧೈರ್ಯವಾಗಿ ನಿಂತು ಅದನ್ನ ಎದುರಿಸುವ ಶಕ್ತಿ ಭಗವಂತ ಯಡಿಯೂರಪ್ಪನವರಿಗೆ ಕೊಟ್ಟಿದ್ರು, ಹಂಗಾಗಿ ಅದನ್ನ ಎದುರಿಸಿದ್ದಾರೆ ದಿಟ್ಟವಾಗಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ಯಡಿಯೂರಪ್ಪನ ಮಗಾಗಿ ಯಾವ ರೀತಿ ಯಡಿಯೂರಪ್ಪನವರು ರಾಜಕೀಯ ಸವಾಲುಗಳನ್ನ ಮೆಟ್ಟಿ ನಿಂತಿರ್ತಕ್ಕಂಥ ನಾವು ನೋಡಿದ್ದೇವೆ. ಯಾವಾಗಲೇ ಸಮಸ್ಯೆಗಳು ಬಂದಾಗ ಯಡಿಯೂರಪ್ಪನವರು ಬೆಂತೋರಿಸಿ ಹುಡುಕತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ. ಧೈರ್ಯವಾಗಿ ಎಲ್ಲರೂ ಕೂಡ ಎದುರಿಸುವಂತ ಕೆಲಸ ಯಡಿಯೂರಪ್ಪನ ಜೀವನದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯವಾಗಿ ಯಡಿಯೂರಪ್ಪನ ಮುಗಿಸ್ಬೇಕು ಅಂತೇಳಿ ರಾಜಕಾರಣ ಬಿಟ್ಟು ಇವತ್ತು ಅನೇಕ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಯಡಿಯೂರಪ್ಪನ ಹಣಿತಕ್ಕಂಥ ಕೆಲಸಗಳು ಯಾವ ರೀತಿ ಷಡ್ಯಂತ್ರಗಳಾಯ್ತು ಎಲ್ಲರೂ ಕೂಡ ನೀವು ಗೊತ್ತಿದ್ದಾರೆ. ಯಡಿಯೂರಪ್ಪ ಯಾವತ್ತೂ ಕೂಡ ಬೆಂತೋರಿಸ್ಬಿಡೋಲ್ಲ ಅಲ್ಲ. ನಾನು ಕೂಡ ಈ ಸಂದರ್ಭದಲ್ಲಿ ಯಡಿಯೂರಪ್ಪನ ಮಗನಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜಗದ್ಗುರುಗಳನ್ನು ಪ್ರಾರ್ಥನೆ ಎಲ್ಲೋದ್ರೂ ಇಷ್ಟ ಮಾಡ್ತಕ್ಕಂಥದ್ದು. ನನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ, ಏನೇ ಸವಾಲುಗಳು ಬಂದರೂ ಸಹ ಧೈರ್ಯವಾಗಿ ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ಜಗದ್ಗುರು ದಯಪಾಲಿಸಲಿ ಅಂತೇಳಿ ಸಂದರ್ಭ ಪ್ರಾರ್ಥನೆ ಮಾಡ್ತಾ, ನಾನು ಕೂಡ ಯಡಿಯೂರಪ್ಪನ ಮಗಾಗಿ ಯಾವ ರೀತಿ ಯಡಿಯೂರಪ್ಪನವರು ರಾಜಕೀಯ ಸವಾಲುಗಳನ್ನ